ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಫಿಟ್ ಕರ್ನಾಟಕ ಹೆಲ್ದಿ ರೆಸಿಪೀಸ್ ಯೂಟ್ಯೂಬ್ ಸೀರೀಸ್. ನಾನು ನಿಮ್ಮ ಚೈತ್ರ. ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರಬಹುದು ಬಹಳನೇ ಹೆಲ್ದಿ ಮತ್ತೆ ಟೇಸ್ಟಿ ಆಗಿರುವಂತಹ ಹಾಗೂ ಕಲರ್ಫುಲ್ ಆಗಿರುವಂತಹ ಒಂದು ಸೂಪ್ ರೆಡಿ ಆಗ್ತಾ ಇದೆ. ಈ ಒಂದು ಸೂಪ್ ಡಯಾಬಿಟಿಸ್ ಪೇಷಂಟ್ಸ್ಗೆ ಬಹಳನೇ ಆರೋಗ್ಯಕರವಾದ ಸೂಪ್ ಆಗಿದೆ. ಈ ಒಂದು ಸೂಪ್ ನ ಹೇಗ್ ಮಾಡುದು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೂ ನೀವು ಸಹ ಈ ಒಂದು ಸೂಪ್ ನ ನಿಮ್ಮ ಮನೆಯಲ್ಲೂ ಸಹ ಮಾಡಿಕೊಂಡು ಸೇವಿಸಬಹುದು ಸ್ನೇಹಿತರೆ. ಈ ಒಂದು ಸೂಪ್ ನ ಡಯಾಬಿಟಿಸ್ ಇರೋರು ಕೂಡ ಸೇವಿಸಬಹುದು, ಹಾಗೆ ಡಯಾಬಿಟಿಸ್ ಇಲ್ಲದೆ ಇರೋರು ಕೂಡ ಸೇವಿಸಬಹುದು ಸ್ನೇಹಿತರೆ. ಡಯಾಬಿಟಿಸ್ ಇರೋರ್ಗೆ ಇಂತಹ ರಾ ಪಪಾಯ ಬಹಳನೇ ಆರೋಗ್ಯಕರ ಅಂತ ಹೇಳ್ಬೋದು. ಈ ಒಂದು ಸೂಪ್ ಮಾಡೋದಕ್ಕೆ ನಾನಿಲ್ಲಿ ಒಂದು ರಾ ಪಪಾಯನ ತಗೊಂಡಿದೀನಿ. ಈ ರೀತಿ ಸಿಪ್ಪೆನ ತೆಗೆದು ನೀಟಾಗಿ ಸಣ್ಣಗೆ ಹೆಚ್ಕೋತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಿಪ್ಪೆನ ತೆಗೆದು ಸೈಡ್ಗೆ ಇಟ್ಕೊಂಡಿದೀನಿ. ನೋಡೋಣ ಸಿಪ್ಪೆ ಕೂಡ ಉಪಯೋಗಕ್ಕೆ ಬರ್ಬೋದು ಅಂತ ಅನ್ಬಿಟ್ಟು ನಾನು ಇಲ್ಲಿ ಈ ತರ ಇಟ್ಟಿದ್ದೀನಿ. ನೋಡೋಣ ಮುಂದಿನ ರೆಸಿಪಿನಲ್ಲಿ ಸಾಧ್ಯ ಆದ್ರೆ ಸಿಪ್ಪೆಯಿಂದ ಕೂಡ ಏನ್ ಮಾಡ್ಬೋದು ಅಂತ ನಿಮ್ಗೆ ತೋರ್ಸ್ಕೊಡ್ತೀನಿ ಸ್ನೇಹಿತರೆ ಮುಂದಿನ ಸಂಚಿಕೆನಲ್ಲಿ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಿಪ್ಪೆನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ರಾ ಪಪಾಯನ ಕಟ್ ಮಾಡಿದ್ರೆ ಈ ರೀತಿ ನಮ್ಗೆ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಬಿಳಿಯಾಗಿರುವಂತಹ ಪಪಾಯ ಬೀಜಗಳು ನಮ್ಗೆ ಕಾಣಸಿಗತ್ತೆ. ಈ ಒಂದು ಬೀಜಗಳು ಸಹ ಬಹಳನೇ ಆರೋಗ್ಯಕರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ರೀತಿ ನಾನು ಪರಂಗಿ ಹಣ್ಣಿನ ಸಿಪ್ಪೆ ಹಾಗೂ ಬೀಜಗಳನ್ನು ಕೂಡ ಬಟ್ಲುಗಳಲ್ಲಿ ಹಾಕಿಟ್ಟಿರೋದನ್ನ ನೀವಿಲ್ಲಿ ನೋಡಬಹುದು. ನಾನಿಲ್ಲಿ ತಗೊಂಡಂತಹ ರಾ ಪಪಾಯ ಬಹಳ ಗಟ್ಟಿ ಇತ್ತು ಸ್ನೇಹಿತರೆ. ನೀವು ಸಹ ಈ ಒಂದು ರಾ ಪಪಾಯನ ಕಟ್ ಮಾಡುವಾಗ ಬಹಳ ಹುಷಾರಾಗಿ ಕಟ್ ಮಾಡಿ ಸ್ನೇಹಿತರೆ, ಯಾಕಂದ್ರೆ ತುಂಬಾ ಗಟ್ಟಿ ಇರೋ ಕಾರಣದಿಂದ ಚಾಕು ಉಪಯೋಗಿಸಿ ನೀವು ಕಟ್ ಮಾಡುವಾಗ ಬಹಳ ಹುಷಾರಾಗಿ ಕಟ್ ಮಾಡ್ಬೇಕಾಗತ್ತೆ. ಈ ರೀತಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ನೋಡಬಹುದು. ಇದನ್ನ ಮತ್ತೆ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರೀತಿ ಕ್ಲೀನ್ ಆಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಪಪಾಯ ಹೋಳುಗಳನ್ನ ಸ್ಟೀಮ್ ಅಲ್ಲಿ ನಾವು ಬೇಯಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಸುಮಾರು ಒಂದು 10 ರಿಂದ 15 ನಿಮಿಷ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಕೆಲವೊಂದ್ಸತಿ ಗಟ್ಟಿ ಇದ್ರೆ ಪಪಾಯ ಸುಮಾರು ಒಂದು 20 ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೋಬೇಕು ಸ್ನೇಹಿತರೆ. ಪಪಾಯ ಬೇಯೋ ಅಷ್ಟರಲ್ಲಿ ಮಸಾಲಾನ ಹುರಿದಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನಾವು ಒಂದ್ ಪಾತ್ರೆನ ಒಲೆ ಮೇಲಿಟ್ಟು ಬಿಸಿ ಆಗೋದಕ್ಕೆ ಬಿಡ್ಬೇಕಾಗತ್ತೆ. ಇಲ್ಲಿ ನಾನು ಮಣ್ಣಿನ ಪಾತ್ರೆನ ತಗೊಂಡಿದ್ದೀನಿ. ಹುರಿಯೋದಕ್ಕೆ 1 ಹಸಿಮೆಣಸಿನಕಾಯಿ, 1.5 ಇಂಚಿನಷ್ಟು ಶುಂಠಿ ಹಾಗೂ 1.5 ಸ್ಪೂನ್ನಷ್ಟು ಧನಿಯಾ ಬೇಕಾಗತ್ತೆ ಸ್ನೇಹಿತರೆ. ಸೊ ನೀವಿಲ್ಲಿ ಧನಿಯಾನ ಸ್ವಲ್ಪ ಕಮ್ಮಿ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಈ 3 ಪದಾರ್ಥಗಳ ಜೊತೆ ಲೆಮನ್ ಗ್ರಾಸ್ ಅನ್ನೋ ಒಂದು ಪದಾರ್ಥನ ಕೂಡ ನೀವು ಸೇರಿಸ್ಕೋಬಹುದು ಸ್ನೇಹಿತರೆ. 1-2 ನಿಮಿಷಗಳ ಕಾಲ ನಾನು ಇದನ್ನ ಹುರ್ಕೊಂಡು ಒಂದು ಅರ್ಧ ಲೋಟ ನೀರ್ ಹಾಕಿ ಲಿಡ್ ನ ಮುಚ್ಚಿಟ್ಟು ಇನ್ನೊಂದ್ 2 ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಂಡೆ ಸ್ನೇಹಿತರೆ. ಮಸಾಲಾ ಪದಾರ್ಥ ಬೇಯೋಷ್ಟ್ರಲ್ಲಿ ಇಲ್ಲಿ ನಾವು ಕಾಯಿ ಹಾಲನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸೂಪ್ಗೆ ಕಾಯಿ ಹಾಲು ಬಹಳನೇ ಮುಖ್ಯ. ಈ ರೀತಿ ನೀರನ್ನ ಹಾಕೊಂಡು ಚೆನ್ನಾಗಿ ತೆಂಗಿನಕಾಯಿನ ರುಬ್ಕೊಂಡು ಅದರಿಂದ ಹಾಲನ್ನ ನೀವು ಈ ತರ ತೆಕ್ಕೋಬೇಕಾಗತ್ತೆ. ಈ ರೀತಿ ರುಬ್ಬಿದ ತೆಂಗಿನಕಾಯಿ ಮಿಶ್ರಣದಿಂದ ಹಾಲನ್ನ ತೆಕ್ಕೊಂಡು ಮತ್ತೆ ಈ ತೆಂಗಿನ ತುರಿಗೆ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕಿ ಮತ್ತೆ ರುಬ್ಕೊಂಡು ಅದರಿಂದನೂ ಕೂಡ ನೀವು ನೀರ್ ತೆಕ್ಕೋಬಹುದು ಸ್ನೇಹಿತರೆ. ನೀವೇನಾದ್ರೂ ಈ ತೆಂಗಿನ ತುರಿನ ಚಟ್ನಿ ಮಾಡೋದಕ್ಕೆ ಏನಾದ್ರು ಬಳಸ್ತೀರಾ ಅಂದ್ರೆ ಒಂದೇ ಸತಿ ಇದರಿಂದ ಹಾಲನ್ನ ತೆಕ್ಕೊಂಡ್ರೆ ಸಾಕು ಸ್ನೇಹಿತರೆ. ಈ ರೀತಿ ಕಾಯಿ ಹಾಲನ್ನ ರೆಡಿ ಮಾಡ್ಕೊಂಡ ನಂತರ ಬೇಯಿಸಿ ಆರಲು ಬಿಟ್ಟಿರುವ ಈ ಒಂದು ಮಸಾಲಾ ಪದಾರ್ಥ ಹಾಗೂ ಪಪಾಯನ ನಾವು ಚೆನ್ನಾಗಿ ರುಬ್ಕೊಂಡು ಈ ಒಂದು ಕಾಯಿ ಹಾಲನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನೀವು ಮಿಕ್ಸಿ ಜಾರ್ಗೆ ಬೇಯಿಸಿರುವಂತಹ ಪಪಾಯ ಹಾಗೂ ಬೇಯಿಸಿದಂತಹ ಮಸಾಲಾ ಪದಾರ್ಥಗಳನ್ನು ಹಾಕೋಬೇಕು. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಮಸಾಲಾ ಪದಾರ್ಥನೂ ಕೂಡ ನಾನು ಹಾಕೊಂಡಿದ್ದೀನಿ. ಈ ಒಂದು ಜಾರಲ್ಲಿ ನಾನು ಈಗ ಟ್ರಾನ್ಸ್ಫರ್ ಮಾಡ್ಕೊಂಡೆ, ಯಾಕಂದ್ರೆ ಓವರ್ಲೋಡ್ ಆಗುತ್ತೆ ಅಂತ ಅನ್ಬಿಟ್ಟು ನಾನಿಲ್ಲಿ ಜಾರನ್ನ ಚೇಂಜ್ ಮಾಡಿದೆ. ಸೊ ಹಾಗಾಗಿ ಮಸಾಲ ಎಲ್ಲ ಕೆಳಗಡೆ ಹೋಗಿದೆ. ಸೊ ಅದಾದ್ಮೇಲೆ ನಾನಿಲ್ಲಿ ಉಪ್ಪು, ನೀರು ಹಾಗೂ ಸ್ವಲ್ಪ ನಿಂಬೆ ರಸನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ರುಬ್ಕೊಂಡೆ ಸ್ನೇಹಿತರೆ. ಸೊ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಪಪಾಯನ ನೀವು ಚೆನ್ನಾಗಿ ರುಬ್ಕೋಬೇಕಾಗತ್ತೆ.
ರುಬ್ಬಿದ ಮಿಶ್ರಣನ ಈ ರೀತಿ ನಾನೊಂದು ದೊಡ್ಡ ಪಾತ್ರೆಗೆ ಹಾಕೊಂಡು ಕಾಯಿ ಹಾಲನ್ನು ಕೂಡ ಈ ರೀತಿ ಸೇರ್ಸ್ಕೊತಾ ಇದೀನಿ. ನೀವಿಲ್ಲಿ ನೋಡ್ಬೋದು. ಸೇರ್ಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕೋಬೇಕು. ಈ ಒಂದು ಪಪಾಯ ಸೂಪ್ ಈಗ ರೆಡಿ ಆಗಿದೆ ಸ್ನೇಹಿತರೆ. ಇದನ್ನ ನೀವು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ಸ್ವೀಟ್ ಕಾರ್ನ್ ಅನ್ನು ಕೂಡ ಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಈ ಒಂದು ಹೆಲ್ದಿ ಅಂಡ್ ಟೇಸ್ಟಿ ಆಗಿರುವಂತಹ ಪಪಾಯ ಸೂಪ್ ಕುಡಿಯಲು ಸಿದ್ಧವಾಗಿರುತ್ತದೆ. ಮುಂದಿನ ಫಿಟ್ ಕರ್ನಾಟಕ ಸಂಚಿಕೆಯಲ್ಲಿ ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.